ನಮಸ್ಕಾರ ಫ್ರೆಂಡ್ಸ್, ಕಳೆದ ದಿನಗಳಿಂದ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗ್ತಾ ಇದೆ. ಇವತ್ತು ಕೂಡ ಅದೇ ತರ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟಿತ್ತು. 5 ರೀಸನ್ ಇಂದ ಇವತ್ತು ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟಿದೆ. ಆ ಒಂದು ರೀಸನ್ ಗಳನ್ನ ತಿಳಿಸಿರ್ತೀನಿ, ವಿಡಿಯೋ ಎಂಡ್ ವರೆಗೂ ನೋಡಿ. ಫಸ್ಟ್ನೇ ರೀಸನ್, ಅಮೆರಿಕ ಮತ್ತೆ ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧಕ್ಕೆ ಶಾಂತಿ ಒಪ್ಪಂದದ ಮೂಲಕ ಯುದ್ಧ ಕೊನೆಗೊಂಡಿದೆ. ಹೌದು, ಕಳೆದ 107 ದಿನಗಳಿಂದ ಈ ಯುದ್ಧ ಎಲ್ಲ ನಡೀತಾ ಇತ್ತು. ಫೈನಲ್ ಆಗಿ ಯುದ್ಧ ಎಲ್ಲ ಕ್ಲೋಸ್ ಆಗಿರುವಂತದ್ದು. ಇದರಿಂದಾಗಿ ಇಂಡಿಯಾ ಮಾರ್ಕೆಟ್ ಎಲ್ಲ ವರ್ಲ್ಡ್ ವೈಡ್ ಇರುವಂತಹ ಮಾರ್ಕೆಟ್ ಅಲ್ಲಿ ಭಯ ತುಂಬಿತ್ತು. ಬಟ್ ಈ ಒಂದು ಸುದ್ದಿಯಿಂದ ಇನ್ವೆಸ್ಟರ್ಸ್ ಅಲ್ಲಿ ಭಯ ಕಡಿಮೆ ಆಗಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಂತಹ ಉತ್ಸಾಹ ಎಲ್ಲ ತುಂಬಿದೆ. ಸೆಕೆಂಡ್ನೇ ರೀಸನ್ ಮತ್ತೆ ಮೇನ್ ರೀಸನ್ ಫಾರ್ ಇಂಡಿಯಾ ಅಂತಾನೆ ಹೇಳ್ಬೋದು, ಕ್ರೂಡ್ ಆಯಿಲ್ ಪ್ರೈಸ್ ಕಡಿಮೆ ಆಗಿದೆ. ಒನ್ ಟೈಮ್ ಅಲ್ಲಿ $100 ಇರುವಂತಹ ಕ್ರೂಡ್ ಆಯಿಲ್ ಪ್ರೈಸ್ ಇವಾಗ $80 ಎಲ್ಲ ಬಂದು ನಿಂತಿದೆ. ಇವತ್ತಿನ ಮಾತ್ರ 5% ಎಲ್ಲ ಡೌನ್ ಆಗಿರುವಂತಹದ್ದು. ಇದರಿಂದಾಗಿ ನಮ್ಮ ಒಂದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ಒಳ್ಳೆ ಬೆನಿಫಿಟ್ ಮತ್ತೆ ಒಳ್ಳೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಭಾರತ ಯೂಸ್ ಮಾಡುತ್ತಲ್ಲ ಕ್ರೂಡ್ ಆಯಿಲ್, 80% ಬೇರೆ ದೇಶಗಳಿಂದ ತಗೊಳ್ಳುತ್ತೆ. ಈ ಕ್ರೂಡ್ ಆಯಿಲ್ ಪ್ರೈಸ್ ಕಮ್ಮಿ ಆಗೋದ್ರಿಂದ ಭಾರತೀಯ ಆರ್ಥಿಕತೆಗೆ ಹೆಲ್ಪ್ ಆಗುತ್ತೆ, ಇನ್ಫ್ಲೇಷನ್ ಅಲ್ಲಿ ಕಂಟ್ರೋಲ್ ಸಿಗುತ್ತೆ, ಮತ್ತೆ ಇಂಪೋರ್ಟ್ ವೆಚ್ಚವನ್ನು ಕೂಡ ಕಡಿಮೆ ಮಾಡುತ್ತೆ. ಇದೊಂದು ಬಿಗ್ಗೆಸ್ಟ್ ರೀಸನ್ ಆಗಿತ್ತು ಇವತ್ತಿನ ಮಾರ್ಕೆಟ್ಗೆ. ಇನ್ನು ಮೂರನೇ ರೀಸನ್, ಇಂಡಿಯನ್ ರುಪಿ ಸ್ಟ್ರಾಂಗ್ ಆಗಿರುವಂತದ್ದು. ಡಾಲರ್ ಮುಂದೆ 96 ರುಪೀಸ್ ಎಲ್ಲ ನಡೀತಾ ಇರುವಂತದ್ದು, ಇವಾಗ 94 ರುಪೀಸ್ ಎಲ್ಲ ಬಂದಿರುವಂತದ್ದು. ಇದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಕ್ರೂಡ್ ಆಯಿಲ್ ಪ್ರೈಸ್ ಕಡಿಮೆ ಆಗಿರೋದು ಮತ್ತೆ ಡಾಲರ್ ಮೌಲ್ಯದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಇದರಿಂದಾಗಿ ಇವತ್ತು ಇಂಡಿಯನ್ ರುಪೀಸ್ ಸ್ಟ್ರಾಂಗ್ ಆಗಿತ್ತು. ಇನ್ನು ನಾಲ್ಕನೇ ರೀಸನ್ ಬಂದ್ಬಿಟ್ಟು, ಇವತ್ತು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಂತಲ್ಲ, ನೀವೆಲ್ಲ ವರ್ಲ್ಡ್ ವೈಡ್ ಇರುವಂತಹ ಮಾರ್ಕೆಟ್ ಎಲ್ಲ ನೋಡಬಹುದು. ಕೆಲವೊಂದು ಮಾರ್ಕೆಟ್ ಮಾತ್ರ ನೆಗೆಟಿವ್ ಅಲ್ಲಿ ಅದೊಂದು ದೊಡ್ಡ ಇಂಪ್ಯಾಕ್ಟ್ ಮಾಡಿಲ್ಲ, ಬಟ್ ಆಲ್ಮೋಸ್ಟ್ ಎಲ್ಲವೂ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ ವಿತ್ 4%, ಆಲ್ಮೋಸ್ಟ್ 1% ಮೇಲೆನೆ ಕ್ಲೋಸ್ ಆಗಿರುವಂತದ್ದು. ಯಾಕಂದ್ರೆ ಈಗಿರೋ ಸಿಚುವೇಶನ್ ಅಲ್ಲಿ ವಾರ್ ಕಂಪ್ಲೀಟ್ ಆಗಿರುವಂತದ್ದು, ಕ್ರೂಡ್ ಆಯಿಲ್ ಪ್ರೈಸ್ ಎಲ್ಲ ಕಡಿಮೆ ಆಗಿರುವಂತದ್ದು, ಜೊತೆಗೆ ಈ ಗಲ್ಫ್ ದೇಶಗಳಿಂದ ಏನಾದರೂ ಇಂಪೋರ್ಟ್ ಮಾಡ್ಕೊಳ್ತಿದ್ರಲ್ಲ ಬೇರೆ ದೇಶಗಳು ವಸ್ತುಗಳನ್ನ, ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ಲಾರ್ದೆ ಇವಾಗ ಸರಾಗವಾಗಿ ನಾವು ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೋಬಹುದು. ಇದರಿಂದಾಗಿ ವರ್ಲ್ಡ್ ವೈಡ್ ಎಲ್ಲ ಟ್ರೇಡ್ ಮಾರ್ಕೆಟ್ಗಳು ಇವತ್ತು ಚೆನ್ನಾಗಿ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟಿದೆ. ಫಿಫ್ತ್ ರೀಸನ್, FI ಮತ್ತು DI ಎಲ್ಲ ತುಂಬಾ ಭರ್ಜರಿಯಾಗಿ ಬೈ ಮಾಡಿರುವಂತದ್ದು. ತುಂಬಾ ದಿನಗಳಾದ್ಮೇಲೆ ಫಾರಿನ್ ಇನ್ವೆಸ್ಟರ್ಸ್ ಎಲ್ಲ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಜೊತೆಗೆ ಡೊಮೆಸ್ಟಿಕ್ ಅಂದ್ರೆ ಗೊತ್ತೇ ಇರಬಹುದು, ತುಂಬಾ ಹೆಲ್ಪ್ ಮಾಡಿದ್ದಾರೆ. ವಾರ್ ಸಿಚುವೇಶನ್ ಕೂಡ ಇವತ್ತು ಕೂಡ ಬೈಯಿಂಗ್ ಎಲ್ಲ ಶುರು ಮಾಡಿದ್ದಾರೆ. ಈ ಒಂದು 5 ರೀಸನ್ ಇಂದ ಇವತ್ತಿನ ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಯ್ತು. ಇದೇ ತರ ಮುಂದುವರಿಯುತ್ತೆ ಅಂತ ಹೇಳಕ್ ಬರಲ್ಲ, ಯಾಕಂದ್ರೆ ವಾರ್ ಸಿಚುವೇಶನ್ ಕಂಪ್ಲೀಟ್ ಆಗಿದೆ. ಬಟ್ ಯಾವ ತರ ಪರ್ಫಾರ್ಮೆನ್ಸ್ ಬರುತ್ತೆ ಮುಂದೆ ಅಂತ ಗೊತ್ತಿಲ್ಲ. ಮಾರ್ಕೆಟ್ ಕರೆಕ್ಷನ್ ಅಂತ 100% ಮಾಡುತ್ತೆ. ಯಾಕಂದ್ರೆ ಕಳೆದ 4-5 ದಿನಗಳಿಂದ ಪಾಸಿಟಿವ್ ಅಲ್ಲಿ ಇರುವಂತದ್ದು, ಸ್ವಲ್ಪ ಅದು ಕರೆಕ್ಷನ್ ಮಾಡಿಕೊಂಡು ಮತ್ತೆ ಮುಂದೆ ಮೂವ್ ಆಗುವಂತ ಚಾನ್ಸಸ್ ಕಾಣಿಸ್ತಾ ಇದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಬಾಯ್.